ಹರೇ ಶ್ರೀನಿವಾಸ. ಸ್ನೇಹಿತರೆ, ಮಾಘ ಪುರಾಣದ 15ನೇ ಅಧ್ಯಾಯವನ್ನು ಇವತ್ತು ನೋಡೋಣಂತೆ. ಈ ಅಧ್ಯಾಯ ತ್ರಿಮೂರ್ತಿಗಳಲ್ಲಿ ಎಲ್ಲವೂ ನಾನೇ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಗೃತ್ಸುಮದನು ಜಹ್ನುವಿಗೆ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಇನ್ನಷ್ಟು ತಿಳಿಸಲು ಉತ್ಸುಕನಾದನು. ಜಹ್ನು, ನಿನಗೆ ಮುನಿಗಳ ಕಲಹ ಮಾಡಿದುದನ್ನು ಹೇಳಿದೆನಷ್ಟೆ. ಅದು ವಿಷ್ಣುವಿನ ಸೂಚನೆಯಿಂದಲೂ ಸನಕಾದಿ ಮುನಿಗಳ ಪ್ರವೇಶದಿಂದಲೂ ನಿಂತಿತು. ಆದರೆ ದೇವದೇವರುಗಳೇ ಕಲಹವಾಡಿದುದನ್ನು ಎಲ್ಲಿಯಾದರೂ ಕೇಳಿದೆಯಾ? ಇದಂತೂ ಬಹಳ ವಿಚಿತ್ರ. ಆದರೆ ಈ ಕಲಹವನ್ನು ನಿಲ್ಲಿಸಲು ನೀನು ವಿಷ್ಣುವಿನ ಮಹಿಮೆಯನ್ನು ತಿಳಿಯುವವನಾಗು. ಈ ಕಥೆಯನ್ನು ಕೇಳು. ಬ್ರಹ್ಮನನ್ನು ಬಲ್ಲೆಯಷ್ಟೇ. ಬ್ರಹ್ಮ ಸೃಷ್ಟಿಕರ್ತ. ಅವನು ಪ್ರತಿಯೊಬ್ಬರ ಹಣೆಯ ಮೇಲೆ ಬರೆಯುವಂತಹ ಬರಹವನ್ನು ಯಾರೂ ಅಳಿಸಲಾರರು. ಅಷ್ಟೇಕೆ, ಬರೆದಂತಹ ಬ್ರಹ್ಮನೇ ಅಳಿಸಲಾರ. ಬ್ರಹ್ಮ ಸತ್ಯಲೋಕದ ಅಧಿಪತಿ. ಇನ್ನು ಶಂಕರ, ಅವನು ಕೈಲಾಸದೊಡೆಯ. ಇಬ್ಬರೂ ಒಮ್ಮೆ ತಮ್ಮ ತಮ್ಮ ಸ್ಥಾನಬಲ ಮರೆತು ಜಗಳವಾಡತೊಡಗಿದರು. ಈಶ್ವರನು ತಾನು ಹೆಚ್ಚು ಸಮರ್ಥ, ಲೋಕಾಧಿಪತಿ ಎಂದು, ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿರುವುದರಿಂದ ಇಡೀ ಲೋಕ ತನ್ನ ಅಧೀನವೆಂದು ಜಗಳವಾಡತೊಡಗಿದರು. ಈ ಜಗಳದಿಂದಾಗಿ ಅವರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ. ತ್ರಿಮೂರ್ತಿಗಳಲ್ಲಿ ಇಬ್ಬರು ಹೀಗಾದರೆ ಉಳಿದ ಮತ್ತೊಬ್ಬನಾದಂತಹ ಶ್ರೀ ಮಹಾವಿಷ್ಣುವು ಹೇಗಾದರೂ ಮಾಡಿ ಇಬ್ಬರ ಅಹಂಕಾರವನ್ನು ಅಳಿಸಬೇಕೆಂದು ಇಬ್ಬರೂ ಸೇರಿರುವಾಗ ಅವರ ಮುಂದೆ ವಿಶ್ವರೂಪದಿಂದ ಪ್ರತ್ಯಕ್ಷನಾದನು. ಶ್ರೀ ಮಹಾವಿಷ್ಣುವಿನ ವಿಶ್ವರೂಪವನ್ನು ಕಂಡು ಬ್ರಹ್ಮ ಮಹೇಶ್ವರರಿಬ್ಬರು ದಿಗ್ಭ್ರಾಂತರಾದರು. ಪರಮಾತ್ಮನ ಸಹಸ್ರ ಬಾಹುಗಳನ್ನು ಕಂಡು ಅವರ ಕಣ್ಣುಗಳು ಆ ಬೆಳಕಿಗೆ ಮಂಜಾಗಿ ಹೋದವು. ದಿವ್ಯ ರೂಪವನ್ನು ಕಂಡು ಆಹಾ, ಧನ್ಯರಾದೆವು, ನಾವೆಂತಹ ಅಜ್ಞಾನಿಗಳು, ನಾವು ಶ್ರೇಷ್ಠರೆಂದು ಕಚ್ಚಾಡುತ್ತಿದ್ದೆವಲ್ಲ. ಮಹಾವಿಷ್ಣುವಲ್ಲವೇ ಶ್ರೇಷ್ಠನು? ಆದಿ ಅನಾದಿಯೂ ಆದಂತಹ ದೇವದೇವನಾದಂತಹ ಶ್ರೀಹರಿಯು ಇಲ್ಲದೆಡೆ ಇಲ್ಲ ಎಂದು ಮನಸ್ಸಿನಲ್ಲೇ ಆಲೋಚಿಸಿದರು. ಇಬ್ಬರು ಮಹಾವಿಷ್ಣುವಿನ ಮುಂದೆ ಬಂದು ನಿಂತರು. ಇಬ್ಬರಿಗೂ ಮೈ ರೋಮಾಂಚನವಾಯಿತು. ಶ್ರೀಹರಿಯನ್ನು ಸ್ತುತಿಸಿದರು. ಪರಮಾತ್ಮ, ನಮ್ಮದು ಅಪರಾಧವಾಯಿತು. ಸೃಷ್ಟಿಕರ್ತನೂ ಜೀವಸ್ಥಿತಿ ಉಂಟು ಮಾಡುವವನು, ಲಯಕಾರಕನೂ ಎಲ್ಲ ನೀನೇ ಆಗಿರುವೆ. ನಾವು ತಿಳಿಯದೆ ಇಬ್ಬರು ನಮ್ಮಲ್ಲೇ ಶ್ರೇಷ್ಠತೆಯ ಬಗ್ಗೆ ಜಗಳವಾಡಿದೆವು. ನೀನು ಅನಂತನು, ಅಣೋರಣೀಯನು, ಮಹತೋ ಮಹೀಮನು. ಕ್ಷೀರಸಾಗರ ಶಯನನಾದ ನೀನು ಸಕಲ ಜೀವರಾಶಿಗಳಲ್ಲೂ ಇದ್ದು ಎಲ್ಲರನ್ನೂ ಪೊರೆಯುತ್ತಿದ್ದಿ. ಋಷಿಮುನಿಗಳು ದಿನನಿತ್ಯ ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿನ್ನ ದರ್ಶನಕ್ಕಾಗಿ ಕಾಯುತ್ತಿರುವರು. ವೇದಗಳು ನಿನ್ನನ್ನು ಪರಾತ್ಪರ ಪರಮೇಶ್ವರನೆಂದು ಸ್ತುತಿಸಿವೆ. ಗೀತಾಚಾರ್ಯನಾದ ನೀನು ಈರೇಳು ಲೋಕಕ್ಕೆ ಒಡೆಯನಾಗಿರುವೆ. ದೇವತೆಗಳು ಸದಾ ನಿನ್ನನ್ನು ಪೂಜಿಸುತ್ತಿರುವರು. ಅಷ್ಟದಿಕ್ಪಾಲಕರೆನ್ನುವುದು ನೀನೇ. ಅಗ್ನಿ, ವಾಯು, ಯಮ, ಕುಬೇರ ಎಲ್ಲ ನೀನೇ ಆಗಿರುವೆ. ಜಗನ್ನಾಟಕ ಸೂತ್ರಧಾರಿಯಾದ ನೀನು ದಯಾಮಯ. ಆರ್ತರ ಮೊರೆ ಕೇಳಿ ಓಡಿ ಬರುವ ಭಕ್ತಬಂಧು. ನಿನ್ನ ವಿರಾಟ್ ರೂಪ ಕಂಡು ನಾವು ನಮ್ಮ ಮನಸ್ಸನ್ನು ಬದಲಿಸಿಕೊಂಡಿದ್ದೇವೆ. ನಮ್ಮ ಅವಿವೇಕ ಹೋಗಿ ವಿವೇಕ ಬಂದಿದೆ. ಇನ್ನಾದರೂ ವಿಶ್ವರೂಪವನ್ನು ಬಿಟ್ಟು ಸಾಮಾನ್ಯ ರೂಪ ಧರಿಸಿ ನಮ್ಮನ್ನು ಸಲಹುವವನಾಗು. ಇನ್ನೆಂದಿಗೂ ನಾವು ಕಲಹವಾಡದೆ ನಮಗೆ ವಹಿಸಿರುವ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವೆವು ಎಂದರು. ಮಹಾವಿಷ್ಣುವು ತನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದವರಾಗಿರುವ ಬ್ರಹ್ಮ ಮಹೇಶ್ವರನನ್ನು ಕಂಡು ಸಾಮಾನ್ಯ ರೂಪ ಪ್ರಕಟಿಸಿ ಅವರಿಗೆ, ಬ್ರಹ್ಮ ಮಹೇಶ್ವರ, ನೀವು ಅಹಂಕಾರದಿಂದ ನಾನೇ ಹೆಚ್ಚು ಎಂದು ಪರಸ್ಪರ ಜಗಳವಾಡತೊಡಗಿದ್ದರಿಂದ ನಾನು ಈ ವಿರಾಟ್ ರೂಪವನ್ನು ಧರಿಸಿ ನಿಮಗೆ ಮನವರಿಕೆ ಮಾಡಬೇಕಾಯಿತು. ನೀವು ಜಗಳವಾಡಲು ಕಾರಣ ತ್ರಿಗುಣಗಳು ಹೆಚ್ಚಳವೇ ಆಗಿದೆ. ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ ಇವೇ ಈ ತ್ರಿಗುಣಗಳು. ಎಲ್ಲ ಗುಣಗಳಲ್ಲಿ ಸತ್ವಗುಣವೇ ಶ್ರೇಷ್ಠ. ಅದು ಮನಸ್ಸನ್ನು ನಿರ್ಮಲವಾಗಿಸುತ್ತದೆ. ಇಹಲೋಕದಲ್ಲಿ ಸುಖ ನೀಡಿ ಪರಲೋಕದಲ್ಲೂ ಸುಖವಾಗಿಡುತ್ತದೆ. ತಮೋಗುಣದಿಂದ ಅಜ್ಞಾನ ಹೆಚ್ಚಾಗುತ್ತದೆ. ಏನು ಮಾಡುತ್ತಿದ್ದೇವೆ ಎಂಬುದು ವಿವೇಚನೆ ಇಲ್ಲದಂತೆ ಮಾಡುತ್ತದೆ. ನೀವೀಗ ಮಾಡಿದುದು ಅದೇ.
ಅದು ಜಡತೆಯನ್ನು ಉಂಟು ಮಾಡುವುದು. ರಜೋಗುಣ ರಾಗದ್ವೇಷಗಳನ್ನು ಉಂಟು ಮಾಡುವುದು. ಬ್ರಹ್ಮಜ್ಞಾನಿಗಳು ಈ 3 ಗುಣಗಳ ಅಧೀನರಾಗದೆ ಸಂಯಮಿಗಳಾಗುವರು. ಯಾವುದೇ ಆಗಲಿ ಅಧಿಕವಾದರೆ ವಿಪತ್ತೆ. ಅತಿ ಸಂಪತ್ತು, ಅತಿಯಾದಂತಹ ಶಕ್ತಿ ಮನುಷ್ಯನನ್ನು ಏನು ಮಾಡಲಿ ಬಿಡಲಿ ಎಂದು ಕಾಡಿಸುತ್ತಿರುತ್ತದೆ. ನೀವು ಸತ್ವಗುಣ ರಹಿತರಾಗಿ ಕೇವಲ ರಜೋಗುಣ ತಮೋಗುಣಗಳಿಂದ ಜಗಳವಾಡುವ ಮಟ್ಟಕ್ಕೆ ಹೋದಿರಿ. ವಾಸ್ತವದಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಾನೇ. ಕೆಲಸದ ಹಂಚಿಕೆಗಾಗಿ ಬೇರೆ ಬೇರೆ ರೂಪವನ್ನು ತಳೆದಿದ್ದೇನೆ ಅಷ್ಟೆ. ಬ್ರಹ್ಮ, ನೀನು ನನ್ನ ನಾಭಿಕಮಲದಿಂದ ಹುಟ್ಟಿದವನಾಗಿರುವೆ. ಚತುರ್ವೇದಗಳ ನೆಲೆಯಾಗಿರುವೆ. ಯಜ್ಞಾಧಿಪತಿಯೂ ನೀನೇ. ಜೀವರಾಶಿಗಳನ್ನು ಸೃಷ್ಟಿಸುವವನೂ ನೀನೇ. ನಮ್ಮಿಬ್ಬರಲ್ಲಿ ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ಲಯಕರ್ತ ಶಿವ, ಸೃಷ್ಟಿಕರ್ತ ಬ್ರಹ್ಮ. ನಿಮ್ಮಿಬ್ಬರಲ್ಲೂ ಭೇದವಿಲ್ಲ. ಇಬ್ಬರೂ ಒಂದೇ ಆಗಿದ್ದು ಜಗಳವಾಡಿದಿರಲ್ಲ. ಇನ್ನಾದರೂ ಶಾಂತ ಸ್ವಭಾವದವರಾಗಿ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ ಎಂದು ಹೇಳಿ ಬಳಿಕ ಕೈಲಾಸಾಧಿಪತಿಯಾದಂಥ ಶಿವನಲ್ಲಿ ಈ ರೀತಿ ಹೇಳಿದನು. ಇತಿಶ್ರೀ ಮಾಘಪುರಾಣ 15ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.